ನಮಸ್ಕಾರ. ಈಗ ನಾವು ಕಾರ್ಕಳದ ಸಾನೂರಲ್ಲಿ ಸಾನೂರು ದಾಟಿ ಮುರತಂಗಡಿ ಕಡೆ ಇದ್ದೇವೆ. ಒಂದು ವನಂಜ ಹೇಳುವವರ ಮನೆ ಮುಂದೆ ಇದ್ದೇವೆ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವರು ಮಧು ಸರ್ ಅವರು ನಮ್ಗೆ ಬಹಳ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದಾರೆ. ಕೊರಗಪ್ಪ ಅಂತ ಒಂದು ವ್ಯಕ್ತಿ ಇಲ್ಲಿ ಉಂಟು, ಬನ್ನಿ ಕರ್ಕೊಂಡು ಹೋಗಿ ಅಂತ. ಬಹುಶಃ ಸರಿಗೆ ಗೊತ್ತಿರಲಿಲ್ಲ. ಒಂದು ವರ್ಷ 9-10 ತಿಂಗಳ ಮುಂಚೆ ಇವರನ್ನು ನಾನು ಇಲ್ಲಿ ಮುರತಂಗಡಿ ಸ್ಕೂಲಿಂದ ನಾನು ಅವನು ಕರ್ಕೊಂಡು ಹೋಗಿದ್ದೇನೆ. ಕರ್ಕೊಂಡು ಹೋಗಿ ನನ್ನ ಆಶ್ರಮದಲ್ಲಿ ಸಾಧಾರಣ 9 ತಿಂಗಳ ತನಕ ಇವ್ರು ನಮ್ಮೊಟ್ಟಿಗೆ ಇದ್ರು. ನಾನು ಹೀಗೆ ಮನೆಯವರು ಇದ್ದಾರಾ ಅಂತ ನಾನು ಪ್ರತಿಯೊಬ್ಬರನ್ನು ಹುಡುಕ್ತಾ ಇರ್ತೇನೆ, ಯಾರಾದ್ರೂ ಮನೆಯವರು ಸಿಕ್ಕಿದ್ರೆ ಅವ್ರನ್ನ ಕಳಿಸುವ ಅಂತ. ಹಾಗೆ ಮತ್ತೆ ನನಗೆ ವಿಷಯ ಗೊತ್ತಾಯ್ತು, ಇವರಿಗೆ ಕೂಡ ಮನೆಯವರು ಇದ್ದಾರೆ. ಅವರು ಕೂಡ ಹೇಳಿದ್ರು, ನಾನು ನನ್ನ ಅಣ್ಣನ ಮನೆಯ ತಮ್ಮನ ಮನೆನಾ ನನ್ನ ತಮ್ಮ ಒಬ್ಬ ಇದ್ದಾನೆ ಮುರತಂಗಡಿಯಲ್ಲಿ, ನನ್ನನ್ನೊಂದು ಬಿಡಿ ಅಂತ ತುಂಬಾ ನನಗೆ ನಾನು ಕೇಳಿದಕ್ಕೆ ಹೇಳಿದ್ರು. ನಂಗೆ ತುಂಬಾ ಇದು ಮಾಡ್ತಾ ಇದ್ರು, ನನ್ನ ತಮ್ಮ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನನ್ನೊಂದು ಬಿಟ್ಟು ಬನ್ನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು. ನಂಗೆ ಸಹ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಸಿಕ್ಕಿದ್ರಲ್ಲ ಮನೆಯವರು ಅಂತ ಹೇಳಿ. ನಾನು ಇವರನ್ನು ಬಿಡ್ಲಿಕ್ಕೆ ಹೋಗುವಾಗ ಇವರ ತಮ್ಮನ ಮಗಳು ಇವರ ಮನೆಯಲ್ಲಿ ಇದ್ಲು. ಆ ತಮ್ಮನ ಮಗಳ ಹತ್ರ ನಾನು ಹೇಳಿದ್ದೇನೆ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಉಂಟು ಅಜ್ಜನಿಗೆ, ನಮ್ಮ ಆಶ್ರಮದಲ್ಲಿ ನಿಲ್ಲಿಕ್ಕೆ ಕೇಳುದಿಲ್ಲ, ನನ್ನ ತಮ್ಮನಿಗೆ ಬಿಡಿ ಬಿಡಿ ಅಂತ ಕೂಗ್ತಾ ಇದ್ದಾರೆ, ಅದಕ್ಕೋಸ್ಕರ ಕರ್ಕೊಂಡು ಬಂದದ್ದು ಅಂತ. ಬಂದಬ್ಬ ಹೇಳಿದ್ದಳು, ನಮ್ಮಲ್ಲಿ ಬಿಡುವುದೇ ಬೇಡ, ಇದು ನಮ್ಮ ಮನೆ, ಇಲ್ಲಿ ಬಿಡ್ಲೇಬಾರ್ದು ಅಂತ ಹೇಳಿದ್ರು. ಆದ್ರೂ ನಾನು ಒತ್ತಾಯಪೂರ್ವಕವಾಗಿ ಅವ್ರ ಹತ್ರ ಹೇಳಿದೆ, ನಾನು ಇದು ನಿಮ್ಮ ಮನೆಯವರೇ, ನಿಮ್ಮ ಚಿಕ್ಕಪ್ಪ ಬೀಳ್ತದೆ ನಿನ್ಗೆ, ಇವರನ್ನು ದೊಡ್ಡಪ್ಪ ಆಗ್ತದೆ ನಿನ್ಗೆ, ನೀನು ಇವರನ್ನು ಹೊರಗೆ ಕಳಿಸಿಬೇಡ, ಇದು ಅವರಿಗೆ ಸಹ ಸಂಬಂಧಪಟ್ಟ ಮನೆ, ಅವ್ರು ಇಲ್ಲೇ ಇರ್ಲಿ ಅಂತ ಹೇಳಿ ನಾನು ಹೋಗಿದ್ದೇನೆ. ಹೋಗಿ 1 ವಾರ ಬಿಟ್ಟು ಪುನಃ ನೋಡುವಾಗ ಇವರು ಯಾರ್ದು ಇನ್ನೊಂದು ಮನೆಯಲ್ಲಿ ಮಲಗಿದ್ರು, ಅಲ್ಲೇ ಮುರತಂಗಡಿಯಲ್ಲೇ ಒಂದು ಮನೆಯಲ್ಲಿ. ಅವರು ಕೂಡ ನನಗೆ ನನ್ನ ನಂಬರ್ ಹುಡುಕಿ ಫೋನ್ ಮಾಡಿದ್ರು. ಪುನಃ ನಾನು ಅಲ್ಲಿ ಬಂದು ನೋಡುವಾಗ ಅವರ ಮನೆಯಿಂದ ಎಬ್ಬಿಸಿಕೊಂಡೋಗಿ ಪುನಃ ಅವರ ಮನೆಯಲ್ಲಿ ಬಿಟ್ಟಿದ್ದೆ. ನಾನು ಇದು ನೀವು ಯಾಕೆ ಹೀಗೆ ಮಾಡ್ತಾ ಇದ್ರಿ ಅಂತ ಕೇಳಿ ಪುನಃ ಬಿಟ್ಟು ಬಂದಿದ್ದೇನೆ. ಇದೀಗ ಬರೋದು ನಾನು ಇದು 3ನೇ ಸಲ, ಫಸ್ಟ್ ಸೆಕೆಂಡ್ ಥರ್ಡ್, ಇದು 3ನೇ ಸಲ ನಾನೀಗ ವನಜಮ್ಮ ಹೇಳುವವರ ಮನೆಯಲ್ಲಿ ಬಂದು ಇವ್ರು ಕೂತ್ಕೊಂಡಿದ್ದಾರೆ. ಯಾಕೆ ಇವ್ರು ಕೂತ್ಕೊಂಡಿದ್ರು ಅಂದ್ರೆ, ಇವರನ್ನಲ್ಲಿ ಅವ್ರ ಮನೆ ಒಳಗೆ ತಗೊಳ್ತಾ ಇಲ್ಲ, ಆದ್ರೆ ಇವರನ್ನ ಯಾಕೆ ಅವ್ರ ಹತ್ರ ಮಾಡ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಮ್ಮಲ್ಲಿ ಬರುವಾಗ ತುಂಬಾ ಹುಷಾರಾಗಿದ್ರು, ಈಗ ನೋಡುವಾಗ 2 ಕಾಲು ಬಾತ್ಕೊಂಡು ಊದ್ಕೊಂಡು ಇನ್ಫೆಕ್ಷನ್ ಆಗಿದೆ ಕಾಲಲ್ಲಿ 2 ಕೂಡ, ಆರೋಗ್ಯ ಕೂಡ ಸರಿ ಇಲ್ಲ. ಸರಿ ಹೇಳಿ, ನನ್ನನ್ನು ನೀವು 1 ವಾರದಿಂದ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಆದ್ರೂ ನಿಮಗೆ ಇವರ ಮೇಲೆ ಇದ್ದ ಪ್ರೀತಿ ಅವರ ಮನೆಯವರಿಗಿಲ್ಲ ಅಲ್ಲ ಅಂತ ಸರ್ ಬೇಸರ ಆಗ್ತಾ ಉಂಟು ನನಗೆ. ಮೇಡಮ್, ನೀವು ಸೇವೆ ಮಾಡ್ತಿದ್ದೀರಲ್ವಾ, ಹಾಗಾಗಿ ನನಗೆ ಸುಮಾರು ಜನ ಸಜೆಸ್ಟ್ ಮಾಡಿದ್ರು. ಅಧ್ಯಕ್ಷರು ನಾವು ಕೂಡ ಅವ್ರ ಹತ್ರ ಮಾತಾಡಿದ್ವಿ, ಇವರ ತಮ್ಮ ಮತ್ತು ಅವರ ತಮ್ಮನ ಮಗಳ ಜೊತೆ. ಅವರು ಆಗದೇ ಇಲ್ಲ ಸರ್, ನಾವು ನೋಡ್ಕೊಳ್ಳಿಕ್ಕೆ ಆಗದೇ ಇಲ್ಲ ಅವರನ್ನು, ನೀವೇ ಕರ್ಕೊಂಡೋಗಿ ಬಿಡಿ ಅಂತೇಳಿ ಅವರೇ ನಮಗೆ ತುಂಬ ಫೋರ್ಸ್ ಮಾಡಿದ್ರು. ಮತ್ತು ಲೆಟ್ರ್ ಕೂಡ ಕೊಟ್ಟರು ನಮಗೆ, ಇಲ್ಲ ನಾವು ನೋಡ್ಕೊಳ್ಳಿಕ್ಕೆ ಆಗಲ್ಲ ಅವ್ರನ್ನ, ನಮಗೆ ಜನ ಬೈತಾ ಇದ್ದಾರೆ, ನೀವು ಅವ್ರನ್ನ ಎಲ್ಲೂ ಬೇರೆ ಎಲ್ಲೂ ಬಿಡಬೇಡಿ, ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಡೋಗ್ಬಿಡಿ ಅಂತೇಳಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವ್ರ ಮನೇಲಿ ಇದ್ದಾರೆ ಅಂತೇಳಿ ಇವರು ಒಂದು ಅಪ್ಲಿಕೇಶನ್ ತಗೊಂಡು ಬಂದು ನಮಗೆ ಕೊಟ್ಟರು, ರಿಕ್ವೆಸ್ಟ್ ಲೆಟರ್ನ. ಅಧ್ಯಕ್ಷರು ನಾವು ಚರ್ಚೆ ಮಾಡಿ ಲಾಸ್ಟಿಗೆ ಬೇರೆಯವ್ರನ್ನೆಲ್ಲ ವಿಚಾರಿಸಿದಾಗ ತಮ್ಮ ಆಶ್ರಮದ ಬಗ್ಗೆ ನಾವು ಮಾಹಿತಿ ತಿಳಿತು ಮೇಡಮ್, ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೇಳಿ. ಸೊ ಹಾಗಾಗಿ ಇವ್ರನ್ನಲ್ಲಿ ಕಳಿಸಿ ನೀವು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಸದುದ್ದೇಶದಿಂದ ನಾವು ತಮಗೆ ಕಾಲ್ ಮಾಡಿದ್ದೀವಿ. ಸರ್, ನನ್ನೊಂದು ಪ್ರಶ್ನೆ ನಿಮಗೆ, ನೀವೊಂದು ಅವರಿಗೆ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ, ನೋಡಿ ಇದು ನಿಮ್ಮ ಮನೆಯವರು, ಇದು ಇವರನ್ನು ಹೊರಗೆ ಕಳಿಸಬಾರದು, ಜನ ನೋಡಿದರೆ ಏನು ಅನ್ಕೊಂತಾರೆ, ಮನೆಯವ್ರನ್ನ ಹೊರಗೆ ಹಾಕ್ತಾರೆ, ಎಲ್ಲ ವಿಷಯ ಹೇಳಿ ಅವ್ರಿಗೆ ಏನ್ ಬೇಕು ಹೇಳಿ. ಅವ್ರು ಪಾಲು ಉಂಟಲ್ಲ ಮರೆ, ಪಾಲು ಬೇಕಂದ್ರೆ ನೀವೇ ಇಟ್ಕೊಳ್ಳಿ, ದತ್ತ ತಗೊಂಡು ಅವ್ರು ಕಾಯುವ ತನಕ ನೋಡಿ ಅಂತೆಲ್ಲ ಹೇಳಿ ಆಯ್ತು ಆಫೀಸಲ್ಲಿ ತಂದು. ಅವರು ನಾವು ಅವರ ಪಾಲು ಬೇಡ, ಅವರನ್ನು ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಮಗಳು ಒಂದೇ ಹೇಳಿದ್ದು, ನಾವು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಬಂದು ಕೊಡ್ತೇವೆ. ಇವ್ರಿಗೆ ಏನ್ ಬೇಕು, ನಾನು ಎಂತ ಇಷ್ಟ ಅವ್ರ ರಿಕ್ವೆಸ್ಟ್ ಮಾಡೋದು ಇಷ್ಟ ಅವ್ರ ಹತ್ರ, ಅಂದ್ರೆ ಇಂಥವ್ರಿಗೆ ಯಾಕೆ ಹೊರಗೆ ಕಳಿಸ್ತಾರೆ? ಅಲ್ಲ, ಅಷ್ಟು ಇದ್ದು ಕಳಿಸ್ತಾರೆ ಮತ್ತೆ ಹಾಗೆಲ್ಲ ಅವ್ರು ಒಬ್ರು ಹಾಗೆ ಮಾರೋದ್ರಿಂದ ಈ ಏರಿಯಾದವ್ರಿಗೆ ಕೂಡ ಪ್ರಾಬ್ಲಮ್. ಯಾಕೆ ಹೇಳಿ, ಅವ್ರು ಮಾಡಿದ ನಾಳೆ ಇನ್ನೊಬ್ರು ಯಾರು ಕೂಡ ಮಾಡ್ಬೋದು ಇಂಥ ಕೆಲಸ. ಯಾಕೆ ಅವ್ರಿಗೆ ಹಾಗೆ ತಳಿದ್ರಲ್ಲ, ನಾವು ಹೋಗೋದು ಅವ್ರಿಗೆ ಆಶ್ರಮದವ್ರು ಇದ್ದಾರೆ ಕರ್ಕೊಂಡು ಹೋಗಿ ಅಂತ. ಅದಕ್ಕೆ ನೀವೇ ಉಂಟಲ್ಲ ಏರಿಯಾದವ್ರು ಸೇರಿ ಅವ್ರಿಗೆಲ್ಲ ಬುದ್ಧಿ ಪಾಠ ಮಾಡ್ಬೇಕು ಅವ್ರಿಗೆ.
ಅವರು ನಮ್ಮಲ್ಲಿ ಒಂದು 8-9 ತಿಂಗಳಿದ್ದರು. ನಂತರ ನಾವು ಮನೆಗೆ ತಂದು ಬಿಡ್ತೇವೆ. ತಿರ್ಗಾ ಕೂಡ ನಮ್ಮ ಆಶ್ರಮಕ್ಕೆ ಅವರು ಬಂದರು ಯಾವುದೋ ಒಂದು ಕಾರಣದಿಂದ. ನಂತರ ಈಗ ಬಂದು ತುಂಬ ಹುಷಾರಿಲ್ಲದಾಯಿತು ಅವರಿಗೆ. ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 2-3 ಸಲ ಸೇರಿಸಿದ್ದೇವೆ. ನಂತರ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ದೇವೆ. ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಬಂದಿದ್ದರು. ತಿರ್ಗಾ ನಾವು ನಿನ್ನೆಲ್ಲ ಒಂದು 4 ದಿವಸ ಮೊದಲು ಪುನಃ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೀರ್ಕೊಂಡಿದ್ರು. ನಂತರ ಅಲ್ಲಿಂದ ನಮ್ಮ ಮನೆಯವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಇದನ್ನೆಲ್ಲ ಕೆಲಸ ನಾವೇ ಮಾಡ್ತೇವೆ ಅಂತ ಹೇಳಿ ಅವರ ಅಣ್ಣನ ಮಗನ ತಮ್ಮನ ಮಗ ಅವರ ತಮ್ಮನ ಮಗನಾದ ಹರಿಪ್ರಸಾದ್ ಅಂತ ಅವರ ತಮ್ಮನ ಮಗನಾದ ಹರಿಪ್ರಸಾದ್ ಅಂತ ಅವ್ರು ಹಂಗೆ ಕಾಲ್ ಮಾಡಿ ಹೇಳಿದರು, ನನ್ನ ದೊಡ್ಡಪ್ಪನ ಕೆಲಸ ಎಲ್ಲ ನಾನೇ ನಿಂತು ಎಲ್ಲ ಕಾರ್ಯಕ್ರಮ ನಾನು ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ, ನೀವು ನಮಗೆ ತಂದು ಬಾಡಿ ಮುಟ್ಟಿಸಿ ಅಂತ ಹೇಳಿದರು. ಅದು ಪ್ರಕಾರ ನಾವು ತಂದು ಅವರಿಗೆ ಬಾಡಿ ಮುಟ್ಟಿಸಿದ್ದೇವೆ ಇಲ್ಲಿ.